ಮೇಡಮ್, ರಾಗ ಸಂಭ್ರಮ ಅನ್ನೋ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀರಿ. ಆಯೋಜಕರಾಗಿ ನಿಮ್ಗೆ ಎಷ್ಟು ಖುಷಿ ಇದೆ? ಹಾಗೆ ಎಷ್ಟೋ ಜನ ವಿದ್ಯಾರ್ಥಿಗಳು ಹೇಳ್ತಾ ಇದ್ರು ನಮ್ಮ ಮೇಡಮ್ ಬೆಸ್ಟ್ ಅಂತ. ಸೊ ಏನ್ ಅನ್ನಿಸ್ತಾ ಇದೆ ನಿಮ್ಗೆ ಅಂತ? ನನಗೂ ತುಂಬಾ ಖುಷಿ ಆಗ್ತಾ ಇದೆ. ರಾಗ ಸಂಭ್ರಮ ಅನ್ನೋದೇ ಸಂಭ್ರಮವಾಗಿರುತ್ತೆ. ನಮ್ಮ ಆನ್ಯುವಲ್ ಡೇ ಮತ್ತೆ ತ್ಯಾಗರಾಜ ಆರಾಧನೆ, ಮುತ್ತುಸ್ವಾಮಿ ದೀಕ್ಷಿತರು ಮತ್ತೆ ಪುರಂದರದಾಸರು, ಕನಕದಾಸರ ಆರಾಧನೆ ಕೂಡ ನಡೀತಾ ಇದೆ. ಆನ್ಯುವಲ್ ಡೇ ಅಂತಂದ್ರೆ ಒಂಥರ ನಮ್ಗೆ ಖುಷಿ. ನಮ್ ಸ್ಟೂಡೆಂಟ್ಸ್ ನಮ್ಮ ಹತ್ರ ಈ ತರ ಬೆಳವಣಿಗೆ ಆಗ್ತಾ ಇದೆ ಅಂದ್ರೆ ಇನ್ನೂ ಖುಷಿ ನಮ್ಗೆ. ಅದೇ ನಮ್ಗೆ ಸಂತೋಷ. ಹಾಗೆ ಇದು ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ದೀರಿ. ಎಷ್ಟೋ ಜನ ವಿದ್ಯಾರ್ಥಿಗಳು ಸಂಗೀತ ಕ್ಷೇತ್ರದಲ್ಲಿ ವೇದಿಕೆ ಸಿಗೋದಿಲ್ಲ ಅನ್ನೋದು ಒಂದು ಎಲ್ಲೋ ಒಂದ್ ಕಡೆ ಅವರಿಗೆ ಭಿನ್ನಾಭಿಪ್ರಾಯಗಳಿರುತ್ತೆ. ಎಷ್ಟೋ ಜನ ವಿದ್ಯಾರ್ಥಿಗಳು ಹಾಡು ಹೇಳ್ಬೇಕು ಅಂತ ಹೇಳಿದಾಗ ಒಳ್ಳೊಳ್ಳೆ ವೇದಿಕೆಗಳು ಸಿಕ್ಕಿದಾಗ ಕೂಡ ಅವ್ರಿಗೆ ಅವಕಾಶಗಳು ಸಿಗೋದಿಲ್ಲ. ಇದ್ರ ಬಗ್ಗೆ ತಾವೇನ್ ಹೇಳ್ತೀರಿ? ವೇದಿಕೆ ನಾವೇ ಮಾಡ್ಕೋಬೇಕಷ್ಟೇನೆ. ನಾವು ಹಾಡ್ತಾ ನಮ್ ಪ್ರಾಕ್ಟೀಸ್ ಮೇಲೆ ನಡೀತಾ ಇರುತ್ತೆ. ನಾವು ಹೇಗೆ ದಿನ ಪ್ರಾಕ್ಟೀಸ್ ಮಾಡ್ತೀವೋ ಅದ್ರ ಮೇಲೆ ನಾವು ಬೆಳವಣಿಗೆ ಆಗ್ತಾ ಇರ್ತೀವಿ. ಹಾಗೆ ನಾವು ವಿದ್ಯಾರ್ಥಿಗಳಿಗೂ ನಾವು ಸಪೋರ್ಟ್ ಮಾಡ್ತಾ ಇರ್ತೀವಿ. ಹಂಗಾಗಿ ಅವರು ಬಂದು ನಮ್ಮ ಹತ್ರ ಬಂದ್ರೆ ನಮ್ಮ ಹತ್ರ ಇನ್ನೂ ಚೆನ್ನಾಗಿ ಬೆಳೀತಾರೆ. ಪ್ರೋತ್ಸಾಹ ಚೆನ್ನಾಗಿ ಸಿಗುತ್ತೆ ನಮ್ಮ ಕಡೆಯಿಂದ. ಮೇಡಮ್, ಯಾವ ಸಂಗೀತಗಳನ್ನ ಹೇಳ್ಕೊಡ್ತೀರಿ ಅಂತ? ನಮ್ಮ ಶಾಸ್ತ್ರೀಯ ಸಂಗೀತ, ಭಾವಗೀತೆ, ದೇವ್ರನಾಮ ಮತ್ತೆ ಜನಪದ ಗೀತೆ ಎಲ್ಲ ತರನೂ ಹೇಳ್ಕೊಡ್ತೀವಿ. ಪ್ಲಸ್ ವೀಣೆ ಕೂಡ ಹೇಳ್ಕೊಡ್ತೀವಿ. ಮೇಡಮ್, ಇದು ಕಾರ್ಯಕ್ರಮಕ್ಕೆ ಬರ್ಬೇಕಾದ್ರೆ ಮತ್ತೆ ನಿಮ್ಮ ಹತ್ರ ಕಲಿಬೇಕಾದ್ರೆ ವಿದ್ಯಾರ್ಥಿಗಳು ಎಲ್ಲಿಗೆ ಬರ್ಬೇಕು, ಏನಾದ್ರು ಹೇಳ್ಬೋದಾ? ನಿಮ್ಮ ಶಾಲೆ ಎಲ್ಲಿದೆ ಅಂತ? ನಮ್ದು ನಾಗದೇವನಹಳ್ಳಿ ಕೆಂಗೇರಿ ಹತ್ರ ನಮ್ದು ರಾಗಲಾರಿ ಸಂಗೀತ ವಿದ್ಯಾಲಯ. ತುಮಕೂರಲ್ಲೂ ಕ್ಲಾಸ್ ಮಾಡ್ತೀವಿ, ಬೆಂಗಳೂರಲ್ಲೂ ಮಾಡ್ತೀವಿ. ಹಾಗೆ ಹೈದರಾಬಾದ್, ದುಬೈ, ಚೆನ್ನೈ, US ಎಲ್ಲ ಕಡೆ ಸ್ಟೂಡೆಂಟ್ಸ್ ಇದ್ದಾರೆ. ಆನ್ಲೈನ್ ಆಫ್ಲೈನ್ ಎಲ್ಲ ನಿಲ್ತಾ ಇರುತ್ತೆ. ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಈ ತರ ವೇದಿಕೆಗಳು ಸಿಗದೆ ಎಷ್ಟೋ ಕಡೆ ಕಷ್ಟ ಆಗಿದೆ. ಅದರಲ್ಲಿ ಒಂದು ವೇದಿಕೆನ ಕಲ್ಪಿಸ್ಕೊಟ್ಟಿದ್ದೀರಿ. ಹೇಗೆ ಅನ್ನಿಸ್ತಾ ಇದೆ ಕಾರ್ಯಕ್ರಮ? ಪೇರೆಂಟ್ಸ್ ರೆಸ್ಪಾನ್ಸ್ ಹೇಗಿದೆ ಅಂತ? ಪೇರೆಂಟ್ಸ್ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ. ಯಾಕೆಂದ್ರೆ ಇವ್ರು ಇಂಡಿವಿಜುವಲ್ ಆಗಿ ಒಬ್ಬೊಬ್ಬರು ಮಕ್ಳಿಗೂ ಕ್ಲಾಸ್ ಮಾಡ್ತಾರೆ. ಸ್ಟೇಜ್ ಪರ್ಫಾರ್ಮೆನ್ಸ್ ಅಲ್ಲಿ ಯಾವುದೇ ಒಂದು ಮನಸ್ಸಿಗೆ ಅಳಕಿಳ್ದಂಗೆ ಪೇರೆಂಟ್ಸ್ ಸ್ಟೂಡೆಂಟ್ಸ್ ಪರ್ಫಾರ್ಮೆನ್ಸ್ ಮಾಡಬೇಕು ಅನ್ನೋ ಉದ್ದೇಶ ಆಕ್ಚುಲಿ ರಾಗಲಾರಿ ಸಂಗೀತ ವಿದ್ಯಾಲಯ ಇದು. ಸೊ ಇಂಡಿವಿಜುವಲ್ ಕ್ಲಾಸಸ್ ಮಾಡೋದ್ರಿಂದ ತುಂಬಾ ಜನಕ್ಕೆ ಇಷ್ಟಪಡ್ತಾರೆ. ಆಮೇಲೆ ತುಂಬಾ ಜನ ಥ್ರೂಔಟ್ ಇಂಡಿಯಾ ಅವ್ರಿಗೆ ಸ್ಟೂಡೆಂಟ್ಸ್ ಇದ್ದಾರೆ. ತುಂಬಾ ಚೆನ್ನಾಗಿ ಬೆಳ್ಕೊಂಡ್ ಬಂದಿದೆ. ಈ ವರ್ಷ ನಾವು ಬೆಂಗಳೂರಲ್ಲಿ ಮಾಡ್ತಾ ಇದೀವಿ. ತುಂಬಾ ರೆಸ್ಪಾನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಯಾಕೆ ಮಕ್ಕಳು ತುಂಬಾ ಚೆನ್ನಾಗಿ ಮುದ್ದಾಗಿ ಆಡ್ತಾ ಇದ್ದಾರೆ. ಅದೇ ನಮಗೆ ಖುಷಿ. ಇಷ್ಟು ಈ ಲೆವೆಲ್ ಬಂದಿದ್ದಾರಲ್ಲ ಮಕ್ಕಳು ಅನ್ನೋದು. ಮೇಡಮ್, ಹಾಗೆ ನಿಮ್ಮ ಮಕ್ಕಳು ಅಂತ ಹೇಳ್ತಾ ಹೋದ್ರೆ ಎಷ್ಟೋ ಜನ ಮಕ್ಕಳಿಗೆ ವೇದಿಕೆಗಳೇ ಸಿಗೋದಿಲ್ಲ. ಮತ್ತೆ ವೇದಿಕೆಗಳ ಸಿಕ್ತಾಗ ಕೂಡ ಅದನ್ನ ಅವಕಾಶಗಳನ್ನ ಯೂಸ್ ಮಾಡ್ಕೊಳ್ಳಲ್ಲ. ಎಷ್ಟೋ ಜನ ಭಯ ಪಟ್ಕೊಬಿಡ್ತಾರೆ, ಸ್ಟೇಜ್ ಫಿಯರ್ ಇರೋದಿಲ್ಲ. ಸೊ ಆ ತರ ವಿದ್ಯಾರ್ಥಿಗಳಿಗೆ ಏನ್ ಹೇಳ್ತೀರಿ? ಆ ತರ ವಿದ್ಯಾರ್ಥಿಗಳು ಅದು ಬರಬಾರ್ದು ಅಂತಾನೆ ಇಂಡಿವಿಜುವಲ್ ಆಗಿ ಪಕ್ವಾದ ಜೊತೆ ಮಕ್ಕಳು ಹಾಡ್ಲಿ, ಧೈರ್ಯ ತುಂಬಬೇಕು ಅಂತಾನೆ ಈ ಒಂದು ಪ್ರೋಗ್ರಾಮ್ ವಾರ್ಷಿಕೋತ್ಸವ ಅಂತ ಮಾಡ್ಬಿಟ್ಟು ಆ ವಾರ್ಷಿಕೋತ್ಸವ ಮಕ್ಕಳು ಪ್ರತಿಯೊಬ್ಬರಿಗೂ ಅವಕಾಶ ಸಿಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಮ್ಗೆ ಈ ತರ ಪರ್ಫಾರ್ಮೆನ್ಸ್ ಕೊಡ್ತಾ ಇದೀವಿ. ಅವಾಗ ಪ್ರಾಕ್ಟೀಸ್ ಆಗುತ್ತೆ. ನಂಗೇನು ಧೈರ್ಯ ಬರುತ್ತೆ ಅವ್ರಿಗೆ, ನಂಗೆ ಪರವಾಗಿಲ್ಲ ನಾನು ಹಾಡ್ತೀನಿ, ಕಾನ್ಫಿಡೆನ್ಸ್ ಬರುತ್ತೆ. ಆ ಕಾನ್ಫಿಡೆನ್ಸ್ ತುಂಬೋದೇ ನಮ್ಮ ಒಂದು ಉದ್ದೇಶ. ಇವತ್ತು ಹಾಡ್ತಾ ಇದ್ದಾರೆ ಅಂದ್ರೆ ಅವ್ರ ಪ್ರಾಕ್ಟೀಸು ಮತ್ತೆ ಅವ್ರ ಗುರುಗಳು ಏನು ವರ್ಕ್ ಮಾಡಿದ್ದಾರೆ ನಮ್ಮ ಸ್ಟೂಡೆಂಟ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿ ತುಂಬಾ ಖುಷಿ ಆಗ್ತಿದೆ. ಮೇಡಮ್, ಹಾಗೆ ಇದು ಶಾಲೆ ಎಲ್ಲಿದೆ ಅಂತ ಅಡ್ರೆಸ್ ಹೇಳ್ಬೋದಾ? ಇದು ಶಾಲೆ ಇದು ನಾಗದೇವಹಳ್ಳಿ ಚಿತ್ರಕೂಟ ಸ್ಕೂಲ್ ಪಕ್ಕದಲ್ಲೇ ಬರುತ್ತೆ. ರಾಗಲಾರಿ ಸಂಗೀತ ವಿದ್ಯಾಲಯ ಅಂತ ಬೋರ್ಡ್ ಹಾಕಿದೀವಿ. ನಾಗದೇವಹಳ್ಳಿನಲ್ಲಿ ಅದು ಇರೋದು. ಬೆಂಗಳೂರಲ್ಲೂ ಇದೆ ಮತ್ತೆ ತುಮಕೂರಲ್ಲೂ ಇದೆ. ಅಲ್ಲಿನ ಮಕ್ಳಿಗೂ ಹೇಳ್ಕೊಡ್ತಾರೆ ಆನ್ಲೈನ್. ಮತ್ತೆ ವಾರದಲ್ಲಿ 15 ದಿವಸಕ್ಕೆ ಒಂದ್ಸತಿ ಅಲ್ಲೂ ಹೋಗಿ ಎಲ್ಲೂ ಪಾಠ ಮಾಡ್ತಾರೆ. ಎಷ್ಟೋ ಜನ ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆನ ತೋರಿಸ್ಕೊತಾ ಇದ್ದಾರೆ. ಇದ್ರ ಬಗ್ಗೆ ತಮ್ಮ ಅನಿಸಿಕೆ? ರಂಗ ಸಂಭ್ರಮ ಮತ್ತು ರಾಗಲಹರಿ ಸಂಗೀತ ಅಂತಕ್ಕಂಥದ್ದು ಮನುಷ್ಯನ ಜೀವನದಲ್ಲಿ ಅತ್ಯುತ್ಕೃಷ್ಟವಾದಂಥ ಜೀವನದ ಮೌಲ್ಯಗಳನ್ನು ಎತ್ತಿಡ್ತಕ್ಕಂಥ ಒಂದು ಬಹಳ ನಮ್ಮ ಸಂಸ್ಕೃತಿಗೆ ಮೆರುಗನ್ನು ಕೊಡ್ತಕ್ಕಂಥ ಒಂದು ಬಹಳ ಪ್ರಸಿದ್ಧವಾದಂಥ ಶ್ರೇಷ್ಠವಾದಂಥ ಕಾರ್ಯಕ್ರಮ. ಇದಕ್ಕೆ ಉತ್ತೇಜನ ಕೊಡ್ತಕ್ಕಂಥವರು ಅದನ್ನು ಅಂಥ ಒಂದು ವೇದಿಕೆಯನ್ನು ರಚನೆ ಮಾಡಿ ಇವತ್ತು ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ದಾಸರಾಜರವರು ಮತ್ತು ಅವರ ಕುಟುಂಬದವರು ಅವರ ಮಕ್ಕಳ ಮುಖಾಂತರ ನಾನಾ ಕ್ಷೇತ್ರದಲ್ಲಿರ್ತಕ್ಕಂಥ ಮಕ್ಕಳನ್ನು ಕರೆಸಿ ಇಲ್ಲಿ ಅವರ ಒಂದು ಸುಪ್ತ ಪ್ರತಿಭೆಗಳನ್ನು ಬೆಳಕಿಗೆ ತರತಕ್ಕಂಥ ಒಂದು ಮಹತ್ ಕಾರ್ಯವನ್ನು ಮಾಡ್ತಿದ್ದಾರೆ. ಇದು ಈ ಒಂದು ಜೀವನದಲ್ಲಿ ಬಹಳ ಮತ್ತು ನಮ್ಮ ನಾಡ ಸಂಸ್ಕೃತಿನ ಬೆಳೆಸೋದ್ರಲ್ಲಿ ಬಹಳ ಒಳ್ಳೆಯ ಒಂದು ಪಾತ್ರವನ್ನು ವಹಿಸುತ್ತೆ. ಅದಕ್ಕೆ ಎಲ್ಲ ಶ್ರೇಯಸ್ ಸಿಕ್ಕಲಿ ಅಂತಕ್ಕಂಥದ್ದು ನಾನು ಎಲ್ಲರಲ್ಲಿ ಪ್ರಾರ್ಥನೆ. ಸರ್, ಹಾಗೆ ಈಗ ಎಷ್ಟೋ ಜನ ಮಕ್ಳುಗಳು ಮೊಬೈಲ್ ಮರೆ ಹೋಗ್ಬಿಟ್ಟಿದ್ದಾರೆ. ಈ ತರದೆಲ್ಲ ಎಲ್ಲೋ ಒಂದ್ ಕಡೆ ಸಂಗೀತನ ನಶಿಸಿ ಹೋಗ್ತಾ ಇದೆ. ಆ ತರ ಮಕ್ಳಿಗೆ ಏನ್ ಹೇಳ್ತೀರಿ ಅಂತ? ಮೊಬೈಲ್ ಮೊರೆ ಹೋಗ್ತಕ್ಕಂಥದ್ರಲ್ಲಿ ಅದರಲ್ಲಿ ಆಯ್ಕೆ ಮಾಡ್ತಕ್ಕಂಥ ಒಂದು ಕ್ಷೇತ್ರ ಇದೆಯಲ್ಲ, ಅದು ಬಹಳ ಮುಖ್ಯ. ಮೊಬೈಲ್ನಲ್ಲಿ ಎಲ್ಲ ಒಳ್ಳೆಯದು ಕೆಟ್ಟದ್ದು ಎಲ್ಲನೂ ಇದೆ. ಆದರೆ ಅದರಲ್ಲಿ ಬಹಳ
ಉತ್ತೇಜನ ಕೊಡ್ತಕ್ಕಂಥ ಈ ಸಂಗೀತಕ್ಕೆ ಮತ್ತು ಸಂಸ್ಕೃತಿಗೆ ಒಂದು ಮೆರುಗನ್ನು ಕೊಡ್ತಕ್ಕಂಥ ನಾನಾ ಕಾರ್ಯಕ್ರಮಗಳಿವೆ. ಅವುಗಳನ್ನ ಅವರು ಅನುಸರಿಸಿದ್ರೆ ಅವ್ರ ಜೀವನಕ್ಕೆ ನಿಜವಾಗೂ ಕೂಡ ಬಹಳ ಒಳ್ಳೆಯದಾಗುತ್ತೆ. ಮತ್ತೆ ಇದನ್ನ ಈ ನಾಡಿನಾದ್ಯಂತ ಇದನ್ನ ಪ್ರಚಾರ ಮಾಡೋದಕ್ಕೂ ಕೂಡ ಇಂಥವ್ರು ಮಾದರಿಯಾಗಿ ಬರ್ತಾರೆ ಅಂತಕ್ಕಂಥ ಮಾತನ್ನ ನಾನು ಹೇಳೋದಕ್ಕೆ ಬಯಸ್ತೇನೆ. ಪ್ರತಿಯೊಬ್ಬ ಪೋಷಕರು ಕೂಡ ಮಕ್ಕಳಿಗೆ ಸಂಗೀತ ಪರಂಪರೆಯನ್ನು ಉಳಿಸ್ಬೇಕು ಅಂತಂದರೆ ಮಕ್ಕಳಲ್ಲಿ ನಾವು ಪೋಷಕರಾದಂಥ ನಾವು ಹಿರಿಯರು ಅವರಿಗೆ ಎನ್ಕರೇಜ್ ಮಾಡ್ತಾ ಇದ್ದರೆ ನಿಜಕ್ಕೂ ಕೂಡ ಸಂಗೀತ ಬೆಳೆಯುತ್ತೆ, ಉಳಿಯುತ್ತೆ, ಪರಂಪರೆಯನ್ನು ನಾವು ಬೆಳೆಸ್ತೀವಿ ಅಂತ ನನ್ನ ಭಾವನೆ. ನೀವು ರಾಗಲಹರಿ ಸಂಭ್ರಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ಅದರ ವಿದ್ಯಾರ್ಥಿಯಾಗಿ ನಿಮ್ಮ ಅನಿಸಿಕೆ ಏನು? ನಿಮ್ಮ ಗುರುಗಳ ಬಗ್ಗೆ ತಾವೇನು ಹೇಳ್ತೀರಿ ಅಂತ? ಸುಮನಾ ಮೇಡಮ್ ಅವರು ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ರೀಸೆಂಟಾಗಿ ನಾನು ಕ್ಲಾಸ್ ಸೇರ್ಕೊಂಡಿರೋದು. ಸೊ ಸ್ಟಾರ್ಟ್ ಮಾಡಿದ್ದೀವಿ ಇವಾಗ ಎಲ್ಲನೂ. ಸೊ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಆ್ಯಂಡ್ ಇವತ್ತು ಬಂದ್ಬಿಟ್ಟು ಪುರಂದರದಾಸರದು ದಾಸ ಸಾಹಿತ್ಯನ ಹೇಳ್ತಾ ಇದ್ದೀನಿ. ಹಾಡು ಹೇಳಕ್ಕೆ ಅಂತ ಬಂದಿದ್ಯಾ? ಬೆಳಗ್ಗೆ ಎದ್ದೆ ಎಷ್ಟು ಖುಷಿ ಇದೆ ನಿಂಗೆ? ತುಂಬಾ ಖುಷಿ ಇದೆ. ಆದ್ರೆ ನಾನು ದಿನ ಆಡ್ತಿದ್ದೀನಿ. ದಿನ ಪ್ರಾಕ್ಟೀಸ್ ಮಾಡ್ತೀಯಾ? ಯಾರು ಕರ್ಕೊಂಡು ಹೋಗ್ತಾರೆ ನಿನ್ನ ಪಾರ್ಟಿಸಿಪೇಷನ್ ಮಾಡಕ್ಕೆ, ಹಾಡು ಹೇಳಕ್ಕೆ, ಪ್ರಾಕ್ಟೀಸಿಗೆಲ್ಲ ಯಾರು ಕರ್ಕೊಂಡು ಹೋಗ್ತಾರೆ? ಅಪ್ಪ ಅಮ್ಮ ಕರ್ಕೊಂಡು ಹೋಗ್ತಾರೆ. ನೀನ್ ಇವತ್ತು ಸ್ಟೇಜ್ ಮೇಲೆ ಹಾಡು ಹೇಳಕ್ಕೆ ಅಂತ ಬಂದಿದ್ಯಾ? ಪ್ರಾಕ್ಟೀಸ್ ಮಾಡಿದ್ಯಾ? ಎಷ್ಟು ಖುಷಿ ಇದೆ ನಿಂಗೆ ಸ್ಟೇಜ್ ಮೇಲೆ ಹಾಡು ಹೇಳಕ್ಕೆ? ಖುಷಿ ಇದೆ. ಆದ್ರೆ ನಾನು ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಮ್ಯಾಮ್ ಹೊಸ ಸಾಂಗ್ ಹೇಳ್ಕೊಂಡು ಹೋಗ್ತಿದ್ದಾರೆ. ಅವಾಗ ನಾನು ಪ್ರಾಕ್ಟೀಸ್ ಮಾಡಿ ದೊಡ್ಡೋಳಾದ್ಮೇಲೆ ಫಸ್ಟ್ ಸ್ಟ್ಯಾಂಡರ್ಡ್ ಆಗಿ ನಾನು ಹೊಸ ಸಾಂಗ್ ಹೇಳ್ಕೊಡ್ತಾರೆ. ಅವಾಗ ನಾನು ಸಂಗೀತ ಕ್ಲಾಸು ಹೋಗ್ತಿದ್ದೀನಿ. ಹೌದಾ? ಒಂದು ಹಾಡು ಹೇಳ್ತೀಯಾ? ಏನ್ ಕಲ್ತಿದ್ಯಾ ಅಂತ ಹೇಳ್ತೀಯಾ? ನಾನು ಭಾಗ್ಯದ ಲಕ್ಷ್ಮಿ ಬಾರಮ್ಮ ಕಲ್ತಿದ್ದೀನಿ. ಭಾಗ್ಯದ ಲಕ್ಷ್ಮಿ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮಿ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮಿ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮಿ ಬಾರಮ್ಮ ಹೆಜ್ಜೆಯ ಮೇಲೊಂದು ಹೆಜ್ಜೆ ಇಕ್ಕುತ್ತೆ, ಹೆಜ್ಜೆ ಕಾಲ್ನಾಡವ ತೋಳ್ತ ಸಜ್ಜನ ಸಾಡು ಪೂಜೆಗೆ ವೇಲ್ಗೆ ಮಜ್ಜಿನ ಒಳಗೆ ಬೆನ್ನಂತೆ ಭಾಗ್ಯದ ಲಕ್ಷ್ಮಿ ಬಾರಮ್ಮ ನಮ್ಮಮ್ಮ ನೀಸೋ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಕನಕಲ ದಿಷ್ಟ್ಯ ಕರುತ ಬಾರೆ ತಿನ ಕಳತ್ಕೋತಿನ ತೇಜಗಿ ಒಳಗ ಕುಮಾರಿಗೆ ಬೇಗ ಭಾಗ್ಯದ ಲಕ್ಷ್ಮಿ ಬಾರಮ್ಮ. ಏನ್ ಪುಟ್ಟ ನಿನ್ನ ಹೆಸರು? ಆದಶ್ರೀ. ಹಾಡು ಹೇಳ್ತೀಯಾ? ಏನ್ ಹಾಡು ಹೇಳ್ತೀಯಾ? ಸರೆಗಮ ಪದನಿ ಸಪ್ತ ಸ್ವರ ಸರೆಗಮ ಪದನಿ ಸಪ್ತ ಸ್ವರ ಮಿಡಿದೆ ವೀಣೆಯಲ್ಲಿ ಶಾರದೆ ಸರೆಗಮ ಪದನಿ ಸಪ್ತ ಸ್ವರ ಶೃಂಗೇರಿಯಲ್ಲಿ ನೆಲೆಸಿರುವೆ ತುಂಗಾದಟದಲ್ಲಿ ಮೆರೆದಿರುವೆ ಶೃಂಗೇರಿಯಲ್ಲಿ ನೆಲೆಸಿರುವೆ ತುಂಗಾದಟದಲ್ಲಿ ಮೆರೆದಿರುವೆ ಶಂಕರ ಗೋಲಿದ ಗೀರ್ವಾಣಿ ಶಂಕರ ಗೋಲಿದ ಗೀರ್ವಾಣಿ ನವರ ರಂಜನಿ ಮಗಸನದ ಮಗಸ ಸರೆಗಮ ಪದನಿ ಸರೆಗಮ ಪದನಿ ಸಪ್ತ ಸ್ವರ ಮಿಡಿದೆ ವೀಣೆಯಲ್ಲಿ ಶಾರದೆ ಸರೆಗಮ ಪದನಿ ಸಪ್ತ ಸ್ವರ. ಏನಿನ ಹೆಸರು? ಧನ್ಯ. ಎಷ್ಟನೇ ಕ್ಲಾಸು? UKG. ಯಾವ ಸ್ಕೂಲು? ಇಂಡಿಯನ್ ಹೈಸ್ಕೂಲ್. ಇಂಡಿಯನ್ ಹೈಸ್ಕೂಲಾ? ಇವತ್ತು ಹಾಡು ಹೇಳಕ್ಕೆ ಅಂತ ಬಂದಿದ್ಯಾ? ಬೆಳಗ್ಗೆ ಎದ್ದು ಖುಷಿಯಾಗಿ ಯಾವ ಹಾಡು ಹೇಳ್ತೀಯಾ? ಬಂದನೇನೆ ರಂಗ. ಏನು? ಬಂದನೇನೆ ರಂಗ ಹೇಳ್ತೀಯಾ?
ಬಂದನೇನೆ ರಂಗ ಬಂದನೇನೆ ಬಂದನೇನೆ ರಂಗ ಬಂದನೇನೆ ಎನ್ನ ತಂದೆ ಬಾಲಕೃಷ್ಣ ನವನಿತ ಚೋರ ಬಂದನೇನೆ ರಂಗ ಬಂದನೇನೆ ಗಲು ಗಲು ಗಲುರೆಂಬ ಒಂದೊಂದಿಗೆ ಗೆಜ್ಜೆ ಹೊಳೆ ಹೊಳೆ ಹೊಳೆಯುವ ಪಾದವ ನೋಡುತ್ತ ಗಲು ಗಲು ಗಲುರೆಂಬ ಒಂದೊಂದಿಗೆ ಗೆಜ್ಜೆ ಹೊಳೆ ಹೊಳೆ ಹೊಳೆಯುವ ಪಾದವ ನೋಡುತ್ತ ನಳಿ ನಲಿದಾಡುವ ಉಂಗುರ ಅರಳಲೆ ತಳ 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 ಹೊಳೆಯುತ್ತ ಶ್ರೀಕೃಷ್ಣ. ತಮ್ಮ ಹೆಸರು? ಶ್ರೀ ಗೌರಿ. ಯಾವ ಸ್ಕೂಲಲ್ಲಿ ಓದ್ತಾ ಇದ್ದೀರಾ? ವಿದ್ಯಾನಿಕೇತನ್ ತುಮಕೂರು. ತುಮಕೂರಿಂದ ಬೆಂಗಳೂರಿಗೆ ಬಂದಿದ್ದೀವಿ ಹಾಡು ಹೇಳಕ್ಕೆ. ಇವತ್ತು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ, ತಮ್ಮ ಗುರುಗಳ ಬಗ್ಗೆ ಏನ್ ಹೇಳ್ತೀಯಾ? ನಮ್ಮ ಟೀಚರು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ನಮ್ಮ ಸ್ಕೂಲಲ್ಲೂ ನಾನು ಗೆದ್ದಿದ್ದೀನಿ ಅವರಿಂದ. ಆಮೇಲೆ ಅವರು ನಾನು ಎಷ್ಟೊಂದು ಕಚೇರಿ ಅಟೆಂಡ್ ಮಾಡಿದ್ದೀನಿ, ಆದರೆ ಈ ಕಚೇರಿ ನನಗೆ ತುಂಬ ಚೆನ್ನಾಗಿತ್ತು. ಸೊ ಏನೇನು ಹಾಡು ಕಲ್ತಿದ್ದೀರಿ? ನನಗೆ ತುಂಬ ಹಾಡು ಬರುತ್ತೆ. ಯಾವ್ದಾದ್ರು ಒಂದು ಹೇಳ್ಬೋದಾ? ಯಾವ್ದಾದ್ರು ಒಂದು ಸ್ಮಾಲ್ ಆಗಿ ಲಿಟಲ್ ಆಗಿ ಹೇಳ್ತೀರಾ? ಕಡುಬಿಗೆ ತುಪ್ಪ ಹಾಕಿದೆನಪ್ಪ, ಸ್ವೀಕರಿಸಪ್ಪ ಓ ಬೆನಕಪ್ಪ. ಕಡುಬಿಗೆ ತುಪ್ಪ ಹಾಕಿದೆನಪ್ಪ, ಸ್ವೀಕರಿಸಪ್ಪ ಓ ಬೆನಕಪ್ಪ. ಸಾವಿರ ತಪ್ಪ ಮನ್ನಿಸಲಪ್ಪ, ಓ ಕೊಡು ನೀ ಗಣಪತಿ ಪಪ್ಪ, ಓ ಕೊಡು ನೀ ಗಣಪತಿ ಪಪ್ಪ. ಮೂಡಣದಲ್ಲಿ ದಿನಕರ ಬರುವ ಶುಭಕರ ವೇಳೆ, ಪರಿಮಳ ಚೆಲ್ಲುವ ಮಲ್ಲಿಗೆ ಸಂಪಿಗೆ ಹೂಗಳ ಮಾಲೆ. ಮೂಡಣದಲ್ಲಿ ದಿನಕರ ಬರುವ ಶುಭಕರ ವೇಳೆ, ಪರಿಮಳ ಚೆಲ್ಲುವ ಮಲ್ಲಿಗೆ ಸಂಪಿಗೆ ಹೂಗಳ ಮಾಲೆ. ತಂದಿರುವೆ ನಿನಗಾಗಿ ನಮಿಸಿರುವೆ ತಲೆಬಾಗಿ, ಬಾರಪ್ಪ ಬಾರಪ್ಪ ಬಾಗಿಲಿಗಪ್ಪ ತೋರಣವಪ್ಪ. ನೀ ಬರಲೆಂಬೋ ಕಾರಣವಪ್ಪ, ಸಾವಿರ ತಪ್ಪ ಮನ್ನಿಸಲಪ್ಪ, ಓ ಕೊಡು ನೀ ಗಣಪತಿ ಪಪ್ಪ, ಓ ಕೊಡು ನೀ ಗಣಪತಿ ಪಪ್ಪ, ಓ ಕೊಡು ನೀ ಗಣಪತಿ ಪಪ್ಪ. ಇವತ್ತು ನಿಮ್ಮ ಸಂಗೀತ ಶಾಲೆಯಿಂದ ಸಂಗೀತ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಸೊ ನೀವು ಇದರಲ್ಲಿ ಪಾರ್ಟಿಸಿಪೇಷನ್ ಮಾಡ್ತಾ ಇದ್ದೀರಿ, ನಿಮ್ಗೆ ಎಷ್ಟು ಖುಷಿ ಇದೆ? ತುಂಬ ಖುಷಿ ಆಗ್ತಾ ಇದೆ. ಇದು ನನ್ನ ಫಸ್ಟ್ ಪರ್ಫಾರ್ಮೆನ್ಸ್ ಈ ವಿದ್ಯಾಲಯಕ್ಕೆ ಸೇರಾದ್ಮೇಲೆ. ನನ್ನ 2 ಪರ್ಫಾರ್ಮೆನ್ಸ್ ಇದೆ, ಒಂದು ಮುಗೀತು, ಇನ್ನೊಂದಿದೆ ಮಾಡಬೇಕು ಈಗ. ತುಂಬ ಖುಷಿ ಅನಿಸ್ತಿದೆ. ಇವತ್ತು ಸಂಗೀತ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ, ಹೇಗೆ ಅನ್ನಿಸ್ತಾ ಇದೆ ತಮಗೆ? ಚೆನ್ನಾಗಿ ಅನಿಸ್ತಿದೆ. ಏನೇನು ಸಂಗೀತ ಕಲ್ತಿದ್ದೀರಿ ಇವಾಗ್ನವರಿಗೂ? ಸರಳ ವರಸೆ ಮತ್ತೆ ತಾರಸ್ತಾಯಿ. ತಮ್ಮ ಗುರುಗಳು ನಿಮ್ಗೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಿದ್ದಾರಾ? ಅವ್ರ ಹೆಸರು ಹೇಳ್ಬೋದಾ? ಸುಮನ ಕಶ್ಯಪ್. ಇವತ್ತು ವೇದಿಕೆ ಮೇಲೆ ಭಾಗವಹಿಸಿದ್ರಿ, ಎಷ್ಟೋ ಜನ ಪೇರೆಂಟ್ಸ್ ಬಂದಿದ್ರು, ನಿಮ್ಮ ಸಹಪಾಠಿಗಳು ಎಷ್ಟೋ ಜನ ಬಂದಿದ್ರು. ಹೇಗೆ ಅನ್ನಿಸ್ತು ಕಾರ್ಯಕ್ರಮ ನಿಮಗೆ? ಚೆನ್ನಾಗಿ ಅನಿಸ್ತು. ತಮ್ಮ ಹೆಸರು? ತನ್ಮಯ್. ಯಾವ ಸ್ಕೂಲಲ್ಲಿ ಓದ್ತಾ ಇದ್ದೀರಿ? ಎಷ್ಟನೇ ಕ್ಲಾಸು? VVIS ವಿಶ್ವ ವೆಂಕಟೇಶ್ವರ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಓದ್ತಿದ್ದೀನಿ, 5ನೇ ಕ್ಲಾಸು. ಕನ್ನಡ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದೀರಾ. ಥ್ಯಾಂಕ್ ಯು. ಹಾಗೆ ಇವತ್ತು ನೀವು ಸಂಗೀತ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ, ತಮ್ಮ ಗುರುಗಳ ಹೆಸರು ಹೇಳ್ಬೋದಾ? ಸುಮನ ಕಶ್ಯಪ್. ಇವತ್ತು ಸಂಗೀತ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ, ಹೇಗೆ ಅನ್ನಿಸ್ತಾ ಇದೆ ಅಂತ? ಚೆನ್ನಾಗಿ ಅನಿಸುತ್ತೆ. ಹೇಗೆ ಅನ್ನಿಸ್ತು? ಸ್ಟೇಜ್ ಮೇಲೆಲ್ಲ ಹಾಡಿದ್ದು ಇದೆ ಫಸ್ಟ್ ಟೈಮ್ ಮಾಡ್ತಾ ಇರೋದಾ, ಇಲ್ಲ ಮೊದಲೇನಾದ್ರೂ ಹಾಡಿದ್ದೀರಾ ಅಂತ? ಹಾಡಿದ್ದೀನಿ ಮೊದಲು. ಮೇಡಮ್, ಇವತ್ತು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ, ಸಂಗೀತ ಕಾರ್ಯಕ್ರಮ, ಹೇಗೆ ಅನ್ನಿಸ್ತಾ ಇದೆ ಅಂತ? ನೀವು ಒಬ್ಬ ವಿದ್ಯಾರ್ಥಿನಿಯಾಗಿ ನಿಮ್ಮ ಗುರುಗಳ ಬಗ್ಗೆ ಏನು ಹೇಳ್ತೀರಿ ಅಂತ? ತುಂಬ ಖುಷಿ ಆಗುತ್ತೆ, ಚೆನ್ನಾಗಿ ಹೇಳ್ಕೊಡ್ತಾರೆ, ತುಂಬ ಖುಷಿ. ಇವತ್ತು ವೇದಿಕೆ ಮೇಲೆ ಹಾಡು ಹೇಳಿದ್ದೀರಾ? ಇಲ್ಲ, ಇನ್ನೂ ಆಗಬೇಕು, ಹೇಳ್ತಾ ಇದ್ದೀನಿ. ಹೇಗೆ ಅನ್ನಿಸ್ತಾ ಇದೆ? ಇದೆ ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ಹಾಡ್ತಾ ಇರೋದು? ಸ್ಟೇಜ್ ಮೇಲೆ ಅಂದರೆ ಕಾಲೇಜಲ್ಲೆಲ್ಲ ಹಾಡಿದ್ದೆ, ಇವಾಗ ಇದೆ ಫಸ್ಟ್ ಟೈಮು, ಮೊದಲೆಲ್ಲ ಆದಮೇಲೆ
ಸೊ ನೀವು ಹೇಳ್ತಾ ಇದ್ರಿ ಮದ್ವೆ ಆಗಿದೆ ಅಂತ. ಮದ್ವೆ ಆದ್ಮೇಲೆ ನಿಮ್ಮ ಫ್ಯಾಮಿಲಿನಲ್ಲಿ ಸಂಗೀತ ಕ್ಷೇತ್ರಕ್ಕೆ ಯಾವ ರೀತಿ ನಿಮ್ಮನ್ನ ಪ್ರೋತ್ಸಾಹನೆ ಮಾಡ್ತಾ ಇದ್ದಾರೆ ಮುಂದಕ್ಕೆ ಬರ್ಲಿಕ್ಕೆ ಅಂತ? ಹಾ, ಕಲಿ ಅಂತ ಪ್ರೋತ್ಸಾಹ ಕೊಟ್ಟು ಸೇರಿಸಿದ್ದಾರೆ. ಹಾ, ಆಸಕ್ತಿ ಇದೆ. ಅಂದ್ರೆ ಚಿಕ್ಕದಿಂದಲೇ ಕಲಿಬೇಕು ಅಂತ ಆಸೆ ಇತ್ತು, ಇವಾಗ ಅವಕಾಶ ಸಿಕ್ಕಿದೆ, ಕಲಿತಾ ಇದ್ದೀನಿ. ನಿಮ್ ಗುರುಗಳು ಹೇಗೆ ಹೇಳ್ಕೊಡ್ತಾ ಇದ್ದಾರೆ, ಏನೇನು ಹೇಳ್ಕೊಡ್ತಾ ಇದ್ದಾರೆ ಕ್ಲಾಸ್ ಅಲ್ಲಿ ಅಂತ? ಅಂದ್ರೆ ಶಾಸ್ತ್ರೀಯ ಕರ್ನಾಟಕ ಶಾಸ್ತ್ರೀಯ ಸಂಗೀತದ್ದು ಅಂದ್ರೆ ಸರಳ ವರ್ಷಗಳಿಂದ ಶುರು ಮಾಡಿ ಹೇಳ್ಕೊಡ್ತಾ ಇದ್ದಾರೆ.